ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ನಟ ಮಾಜಿ ಐಎಎಸ್ ಅಧಿಕಾರಿ ಕೆ ಶಿವರಾಮ್ಗೆ ಅನಾರೋಗ್ಯ. ಕಾರ್ಡಿಯಾಕ್ ಅರೆಸ್ಟ್ನಿಂದ HCG ಆಸ್ಪತ್ರೆಗೆ ದಾಖಲು. ಶಿವರಾಮ್ ಪರಿಸ್ಥಿತಿ ಚಿಂತಾಜನಕ, ಐಸಿಯುನಲ್ಲಿ ಚಿಕಿತ್ಸೆ. ಪಾಕ್ ಜಿಂದಾಬಾದ್. ಬ್ಯಾಡಗಿ ವ್ಯಾಪಾರಿ ಮೊಹಮ್ಮದ್ ಶಫಿ ತನಿಖೆ ನಡೆಸುವಂತೆ ಪೊಲೀಸರಿಗೆ ಬಿಜೆಪಿ ಮುಖಂಡರ ಮನವಿ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಮಾಜಿ ಶಾಸಕ ವಿರೂಪಾಕ್ಷಪ್ಪ ಆಗ್ರಹ. ಪರಿಷತ್ ಕಲಾಪದಲ್ಲಿ ಮುಗಿಯದ ಘೋಷಣೆ ವಿವಾದ. ಪಟ್ಟು ಸಡಿಲಿಸದೆ ಧರಣಿ ಮುಂದುವರಿಸಿದ ಬಿಜೆಪಿ ಜೆಡಿಎಸ್. ಗದ್ದಲದ ನಡುವೆಯೇ ರಾಜ್ಯ ಭೂ ಕಂದಾಯ ತಿದ್ದುಪಡಿ ವಿಧೇಯಕ ಅಂಗೀಕಾರ. ಅಸಭ್ಯ ಪದ ಪ್ರಯೋಗಕ್ಕೆ ಬಿಜೆಪಿಗರಿಂದ ಭಾರೀ ಖಂಡನೆ. ವಿರೋಧದ ಬೆನ್ನಲ್ಲೇ ನನ್ನ ಮಾತನ್ನ ವಾಪಸ್ ಪಡೆಯುತ್ತೇನೆ ಎಂದ ಅಬ್ದುಲ್ ಜಬ್ಬಾರ್. ನೋವಾಗಿದ್ದಕ್ಕೆ ಆ ಮಾತು ಬಂತು ಅಂತ ಸ್ಪಷ್ಟನೆ. ಈ ರೀತಿ ಘಟನೆ ಸಿಂದಗಿಯಲ್ಲೂ ಆಗಿತ್ತು. ಆಗ ತನಿಖೆ ಮಾಡಿದ ಶ್ರೀ ರಾಮಸೇನೆ ಕೃತ್ಯ ಅಂತ ಬೆಳಕಿಗೆ ಬಂದಿತ್ತು. ಹಳೆ ಪ್ರಕರಣದ ಉಲ್ಲೇಖ ಮಾಡಿ ಎಂಬಿ ಪಾಟೀಲ್ ಕೊಟ್ಟ ಸಂದೇಶವೇನು? ನ್ಯೂಸ್ ಫಸ್ಟ್.